ಜನಪ್ರಿಯತೆ ಗಿಟ್ಟಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ನೆಚ್ಚಿನ ನಾಯಕರಾದಂಥ ಮತ್ತು ಅತ್ಯಂತ ಕ್ರಿಯಾಶೀಲರಾದಂಥ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಸ್ವಾಗತ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ನೆಚ್ಚಿನ ನಾಯಕರು, ಉಸ್ತುವಾರಿಗಳಾದಂಥ ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಎಲ್ಲ ಜನಪ್ರಿಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದಂಥ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಬಂಧುಗಳೇ, ಬೆಳಗ್ಗೆಯಿಂದ ತಾವೆಲ್ಲರೂ ಕಾತರರಾಗಿ ಏನು ಕಾಯ್ತಾ ಇದ್ರಿ, ಆ ಒಂದು ಸುವರ್ಣ ಪರ್ವ ಈಗ ಬಂದಿದೆ. ಎಲ್ಲ ನಾಯಕರು ಕೂಡ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ವೇದಿಕೆ ಮೇಲೆ ನಿಂತಿರ್ತಕ್ಕಂಥವ್ರು ಕೂಡ ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಅಧಿಕೃತವಾಗಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ವೇದಿಕೆ ಮೇಲೆ ಇರುವಂಥ ಎಲ್ಲರೂ ಈ ಕಡೆ ಬರಬೇಕು. ಬನ್ನಿ, ಎಲ್ಲ ಇವು ಗನ್ಮ್ಯಾನ್ಗಳೆಲ್ಲ ದಯವಿಟ್ಟು ಈ ಕಡೆ ಬನ್ನಿ. ದಯವಿಟ್ಟು ಅವಕಾಶ ಮಾಡಿಕೊಡಿ, ಎಲ್ಲ ಬನ್ನಿ ಈ ಕಡೆ. ದಯಮಾಡಿ ಎಲ್ಲ ಕೂತ್ಕೊಳ್ಬೇಕಲ್ಲ, ಇಲ್ಲ ಕೂತ್ಕೋಬೇಕು. ಬನ್ನಿ ಎಲ್ಲ ಈ ಕಡೆ. ಶ್ರೀನಿವಾಸ್ ಬನ್ನಿ, ಎಲ್ಲ ಕರ್ಕೊಂಡು ಬನ್ನಿ. ಹ್ಯಾರಿಸ್ ಅವರೇ ಬನ್ನಿ ಕೂತ್ಕೊಳ್ಳಿ. ಯು ಬಿ ವೆಂಕಟೇಶ್
ಧನ್ಯವಾದಗಳು ಡಾಕ್ಟರ್ ಸಾಧು ಕೋಕಿಲ ಮತ್ತು ತಂಡದವರಿಗೆ. ಪಕ್ಷದ ಹಿರಿಯ ನಾಯಕರಿಗೆ ನಮಸ್ಕಾರ, ಪಕ್ಷದ ಯುವ ಮುಖಂಡರಿಗೆ ನಮಸ್ಕಾರ, ವಿವಿಧ ಗ್ರಾಮ ತಾಲೂಕು ಜಿಲ್ಲೆಗಳಿಂದ ಬಂದಿರುವ ಸದೃಢ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಕ್ಷದ ಇತಿಹಾಸದ ಪುಟಗಳಲ್ಲಿ ದಾಖಲಾಗುವಂಥ ದಿನ ಇವತ್ತು, ಆ ಗಳಿಗೆ ಇವತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಇವತ್ತು. ಅಧಿಕಾರವನ್ನು ವಹಿಸಿಕೊಳ್ತಿದ್ದಾರೆ ಸಾಮಾಜಿಕ ನ್ಯಾಯದ ಮತ್ತು ಶೋಷಿತ ವರ್ಗಗಳ ಧ್ವನಿ, ಹಿಂದುಳಿದವರ ಆಶಾಕಿರಣ, ದಲಿತ ಅಲ್ಪಸಂಖ್ಯಾತರ ಪರ ಹೋರಾಟದ ದಿಟ್ಟ ಮುಖ. ಸಾಮಾಜಿಕ ನ್ಯಾಯದ ಕನಸು ಕೇವಲ ಭಾಷಣಗಳಲ್ಲಿ ಮಾತ್ರ ಅಲ್ಲ, ಬದುಕಿನುದ್ದಕ್ಕೂ ಅನುಷ್ಠಾನಗೊಳಿಸಿದ ಹೋರಾಟಗಾರ ಶ್ರೀ BK ಹರಿಪ್ರಸಾದ್ ಅವರು. ಹೌದು, ಬಹಳ ವಿಶೇಷವಾದ ಕಾರ್ಯಕ್ರಮ ಸ್ನೇಹಿತರೆ. BK ಹರಿಪ್ರಸಾದ್ ಅವರ ಪದಗ್ರಹಣಕ್ಕೆ ಭವ್ಯವಾದ ವೇದಿಕೆ ಸಜ್ಜಾಗಿದೆ. ನಿಷ್ಠಾವಂತ ಹೋರಾಟಗಾರನಿಗೆ ನಾಯಕತ್ವದ ಪಟ್ಟ, ಕಾರ್ಯಕರ್ತರಲ್ಲಿ ಸಡಗರದ ಹಬ್ಬ. ರಾಜ್ಯದ ಹಿರಿಯ ಮುತ್ಸದ್ದಿ, ಅಹಿಂದ ವರ್ಗದ ಬಲದ ಧ್ವನಿ ಶ್ರೀ BK ಹರಿಪ್ರಸಾದ್ ಅವರ ಬಹುನಿರೀಕ್ಷಿತ ಪದಗ್ರಹಣ ಸಮಾರಂಭಕ್ಕೆ ಕ್ಷಣಗಣನೆ ಶುರುವಾಗಿದೆ. ನಾಯಕತ್ವಕ್ಕೆ ಹೊಸ ಚೈತನ್ಯ ನೀಡಲು ಬರ್ತಿದ್ದಾರೆ ನಮ್ಮ ಹೆಮ್ಮೆಯ BK ಹರಿಪ್ರಸಾದ್ ಸರ್. ಒಂದು ಚಪ್ಪಾಳೆ ಬರಲಿ ಕಾರ್ಯಕ್ರಮದಲ್ಲಿ ದಯವಿಟ್ಟು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಂದಿನ ಈ ಸಮಾವೇಶಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದಾರೆ KPCCಯ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಮಂಜುನಾಥ್ ಭಂಡಾರಿ ಅವರು. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಅತಿಥಿಗಳನ್ನು ಆದರಿಂದ ಬರಮಾಡಿಕೊಳ್ಳಲಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಕಾರ್ಯಾಧ್ಯಕ್ಷರು, ಶಾಸಕರಾದಂಥ ಸನ್ಮಾನ್ಯ ಮಂಜುನಾಥ್ ಭಂಡಾರಿರವರು. ನೆರೆದಿರುವಂಥ ಎಲ್ಲ ಕಾಂಗ್ರೆಸ್ ಬಂಧುಗಳೇ, ಇಂದು ನವಶಕ್ತಿ, ನವ ಹುರುಪು, ನವ ಅಧ್ಯಾಯ ಎಂಬುವ ಘೋಷಣೆಯೊಂದಿಗೆ ನಡೆಯುತ್ತಿರುವ ಈ ಐತಿಹಾಸಿಕ ಸಂಕಲ್ಪ ಸಮಾವೇಶಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತಮ್ಮ ಬಿಡುವಿಲ್ಲದ ರಾಷ್ಟ್ರೀಯ ಕಾರ್ಯಕ್ರಮಗಳ ನಡುವೆಯೂ ಕರ್ನಾಟಕ ನನ್ನೂರು, ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರ ಈ ಸಮಾರಂಭಕ್ಕೆ ತಾನು ಬರಬೇಕು ಅಂತ ಹೇಳಿ ನಿನ್ನೆ ನವದೆಹಲಿಯಿಂದ ಮುಂಬೈಗೆ ಬಂದು, ಮುಂಬೈಯಿಂದ ಇಲ್ಲಿಗೆ ಬಂದಿರುವಂತಹ ನಿಮ್ಮೆಲ್ಲರ ಧೀಮಂತ ನಾಯಕ, ಕಳೆದ 5 ದಶಕಗಳಿಂದ ಕನ್ನಡವೇ ನನ್ನುಸಿರು, ಕರ್ನಾಟಕದ ಜನ ಕಾಂಗ್ರೆಸ್ ಪಕ್ಷವೇ ನನ್ನುಸಿರು ಎಂದು ಹಗಲಿರುಳು ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿರುವಂತಹ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ಪಕ್ಷವನ್ನು ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸಿ, ಬಹುಶಃ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇದೆ ಅಂತ ಹೇಳಿದ್ರೆ ಅದರ ಬೆನ್ನೆಲುಬಾದಂಥವರು. He has been one of the principal architect of the Karnataka government. More than he is the person who knows who is the Congress worker, who is the Congress leader. So he is none other than our beloved leader Surjewala ji, Randeep Surjewala ji. I am heartily, on behalf of Karnataka Pradesh Congress, I heartily welcoming Randeep Surjewala ji sir. ಅದೇ ರೀತಿ ಇಂದಿನ ಈ ಸಂಕಲ್ಪ ಸಮಾವೇಶದ ಕೇಂದ್ರ ಬಿಂದು, ಕಳೆದ 50 ವರ್ಷಗಳಿಂದ ಈ ದೇಶದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಲು, ಪಕ್ಷಕ್ಕೋಸ್ಕರ ತನ್ನನ್ನು ಸಂಪೂರ್ಣವಾಗಿ ಮುಡುಪಿಟ್ಟು ಯಾರು ಕೊಡ್ತಾರೆ? ಓಕೆ, ಈಗ ಹರಿಪ್ರಸಾದ್ ಸಾಹೇಬ್ರವರು ಕೊಟ್ಟೆ ಈಗ ಸಂವಿಧಾನ ಕಾಪಿಯನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬ್ರವರು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದಾರೆ. ಕನ್ಫ್ಯೂಷನ್ ಮಾಡಬೇಕು. ಅದೇ ಒಬ್ಬೊಬ್ರಿಗೆ ಗೊತ್ತು ಹೇಳ್ಬಿಡ್ತೀನಿ, ಗೊತ್ತು ಹೇಳ್ತೀನಿ, ವೆಲ್ಕಮ್ ಮಾಡಿಬಿಡ್ತೀನಿ, ಆಮೇಲೆ ಮಾಡೋಣ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು ಬಹುಶಃ
ಕರ್ನಾಟಕದಲ್ಲಿ ಸತತವಾಗಿ 6 ವರ್ಷಗಳ ಕಾಲ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅನ್ನು ಸಂಘಟಿಸಿ ಅಧಿಕಾರಕ್ಕೆ ತರಲು ಸಂಪೂರ್ಣವಾಗಿ ಸಹಕಾರ ಮಾಡಿದಂಥ DK ಶಿವಕುಮಾರ್ ಸಾಹೇಬರನ್ನು ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಹ ಸಂವಿಧಾನದ ಪುಸ್ತಕವನ್ನು ಕೊಡಬೇಕಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಕರ್ನಾಟಕದ ನೂತನ ಅಧ್ಯಕ್ಷರು ನಿಮ್ಮೆಲ್ಲರ ಕೇಂದ್ರ ಬಿಂದು, ಇಂದಿನ ಸಮಾವೇಶದ ಕೇಂದ್ರ ಬಿಂದು ಆದಂಥ BK ಹರಿಪ್ರಸಾದ್ ಸಾಹೇಬರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಜನನಾಯಕರು ಸುಮಾರು ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕ, ಇವತ್ತು ಬದುಕಿಗೆ ಆಶಾಕಿರಣವನ್ನು ಕೊಟ್ಟಂಥ ಜನಪ್ರಿಯ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ಸಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಪರವಾಗಿ ಸ್ವಾಗತಿಸ್ತಾ, ಅವ್ರಿಗೆ ಸಹ ಹರಿಪ್ರಸಾದ್ ಸಾಹೇಬರು ಸಂವಿಧಾನದ ಪುಸ್ತಕವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.